ಹಲೋ. ಜೈ ಆಂಜನೇಯ. ನಮಸ್ತೆ. ನಮಸ್ತೆ ಸರ್, ವೆಲ್ಕಮ್ ವೇದಿಕೆಗೆ. ಐಶೋ, ನಾವು ಜಾಸ್ತಿ ಮಾತಾಡೋದು ಬೇಡ. ಇನ್ನು ಅವ್ರುಂಟು, ಅವರ ಬಜರಂಗಿ ಫ್ಯಾನ್ಸ್ ಉಂಟು. 100% ಸರ್, ನಿಮ್ಗೋಸ್ಕರ ಅಲ್ಲಿ ನೋಡಿ ಎಲ್ಲರೂ ಕಟ್ಔಟ್ ಇಟ್ಕೊಂಡಿದ್ದಾರೆ. ಎಲ್ಲಿ ಎಲ್ಲಾರು ಒಂದ್ಸಾರಿ ಅದು 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 ಸೌಂಡ್ ಅಂದ್ರೆ ಸರ್ ಜೈ ಆಂಜನೇಯ ಅಂತ ಒಂದ್ಸಾರಿ ಹೇಳಿಸ್ಬಿಡಿ ಸರ್, ನಿಮ್ ಸ್ಟೈಲಲ್ಲಿ. ನಿಮ್ಮಿಬ್ರಿಗೂ ಒಂದು ಮಾತು ಹೇಳ್ಬೇಕು. ಒಂದು ನಿಮಿಷ ಅಲ್ಲಿ ಮಾತಾಡ್ಕೊಂಡ್ ಬಂದಿಲ್ಲ. ಪ್ಲೀಸ್ ಪ್ಲೀಸ್ ಪ್ಲೀಸ್. ಇಲ್ಲಿ ಬಂದಿರೋ ಎಲ್ಲ ನನ್ನ ಹಿರಿಯರಿಗೆ, ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ, ಎಲ್ಲ ತಾಯಂದಿರಿಗೆ, ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ಹಿರಿಯರಿಗೆ, ಎಸ್ಪೆಷಲಿ ಎಲ್ಲ ನನ್ನ VIP ಗೆ ಎಲ್ರಿಗೂ ಹಂಪಿ ಉತ್ಸವದ ಶುಭಾಶಯಗಳು. ಹಾಗೆ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮನ್ನೆಲ್ಲ ನೋಡಿ ತುಂಬಾ ಖುಷಿ ಆಯಿತು. ಅಲ್ಲಿ ನೋಡಿ ಎಷ್ಟೊಂದು ಬೋರ್ಡ್ಸು, ಫ್ಲಾಗ್ಸು. ಥ್ಯಾಂಕ್ ಯು ಸೋ ಮಚ್, ಇಟ್ ಮೀನ್ಸ್ ಅ ಲಾಟ್. ಇದನ್ನೆಲ್ಲ ನೋಡೋವಂಥ ಅವಕಾಶ ಮಾಡಿಕೊಟ್ಟಿತ್ತು ರಾಜ್ ಇವೆಂಟ್ಸ್ ಅವರು. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಗಲೇ ನಿಮ್ಗಳ ಬಗ್ಗೆ ಒಂದು ಮಾತು ಹೇಳ್ತೀನಿ ಅನ್ನಲ್ಲ, ಇವಾಗ ಅಲ್ಲೇ ಹೇಳ್ಬಿಡ್ತೀನಿ. ಹೇಳಿ Yes, sir. ಹೇಳಿ sir. ಪ್ಲೀಸ್ ಟೆಲ್. ನಮಗೆ ಉತ್ತರ ಕರ್ನಾಟಕ ಮಂದಿ ಅಂದ್ರೇನೆ ಭಾರಿ ಇಷ್ಟ. ಹೌದು. ಅವ್ರುಗಳು ಇಷ್ಟಪಟ್ರೆ ಹರಿಸ್ತಾರೆ, ಎದೆಲಿ ಇಟ್ಕೊಂಡು ಪೂಜಿಸಿ ಮೆರೆಸ್ತಾರೆ. ಹೌದು. ದುರಂಕಾರ ಮಾಡಿದ್ರೆ ಆಗ ಮಾತ್ರ ಬಿಡ್ದಂಗ್ ಉರಿಸ್ತಾರೆ. ಸೂಪರ್. ಹಂಪಿ ಅಂದಿದ ತಕ್ಷಣ ನನಗೆ ಫಸ್ಟ್ ನೆನಪಾಗದೆ ನಮ್ಮ ಬಾಸು ಆಂಜನೇಯ. ಅವ್ರ ಬಾಸ್ನ ಮೀಟ್ ಮಾಡಿದ್ದು ಇಲ್ಲೇ ಅಂಜನಾದ್ರಿ ಇದ್ರಲ್ಲೇನೆ. ಸೊ ನಾನು ಯೂಶಲಿ ಬೆಟ್ಟಕ್ಕೆ ಬರ್ತಾ ಇರ್ತೀನಿ. ಆಕ್ಚುಲಿ ಈ ಸರಿ ಮಾಲೆ ಹಾಕ್ಬೇಕಾಗಿತ್ತು, ಮಿಸ್ ಆಯ್ತು. ಮುಂದಿನ ವರ್ಷ ಖಂಡಿತ ಹಾಕ್ತೀನಿ ಮಾಲೆನ. ನಿಮ್ನೆಲ್ಲ ನೋಡಿ ತುಂಬಾನೇ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಯಾವ ರೀತಿ ಅದ್ದೂರಿ, ಬಹದ್ದೂರು, ಭರ್ಜರಿ, ಪೊಗರು, ಮಾರ್ಟಿನ್ ಎಲ್ಲ ನೋಡಿದಿರೋ ಅದೇ ರೀತಿ ನೆಕ್ಸ್ಟು ಕೇಡಿ ಅಂತ ಬರ್ತಾ ಇದೆ. ಇದೇ ಏಪ್ರಿಲ್ 30ನೇ ತಾರೀಕು ಬಿಡುಗಡೆ ಆಗ್ತಾ ಇದೆ ಕೇಡಿ. ಕುಟುಂಬದ ಸಮೇತ ನೋಡುವಂಥ ಚಿತ್ರ. ದಯವಿಟ್ಟು ಎಲ್ಲರೂ ಕೇಡಿ ಚಿತ್ರನ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಡೈಲಾಗ್ ಡೈಲಾಗ್ ಡೈಲಾಗ್. ಕ್ರಿಮಿನಲ್ ಸಿನಿಮಾ ಕೂಡ ಬರ್ತಾ ಇದೆ ಸರ್. ಕೇಡಿಯಾಗಿ, ಕ್ರಿಮಿನಲ್ ಆಗಿ ನಮ್ಮ ಮುಂದೆ ತೆರೆ ಮೇಲೆ ಬರ್ತಿದ್ದೀರಿ. ನಿಮಗೆ ನಾರ್ತ್ ಕರ್ನಾಟಕ ಡೆಫಿನೆಟ್ಲಿ ಹೊಸದೆಲ್ಲ ಸಾಕಷ್ಟು ಸಿನಿಮಾಗಳನ್ನ ಶೂಟ್ ಮಾಡಿದಿರಿ. ಕ್ರಿಮಿನಲ್ ಒನ್ ಡೈಲಾಗ್ ಹೇಳಿ ಸರ್ ಪ್ಲೀಸ್. ಕ್ರಿಮಿನಲ್ ಇವಾಗ ಶೂಟಿಂಗ್ ಸ್ಟಾರ್ಟ್ ಆಗಿದೆ. ಓಕೆ, ಕೇಡಿ ಹೇಳ್ಬಿಡ್ತೀನಿ. ಹೇಳ್ತೀರಾ? ಓಕೆ. ಕೇಡಿದು ಡೈಲಾಗ್ ಹೇಳಿ, ಆಮೇಲೆ ಕೇಡಿದು ಜೋಡಿ ಇದಾರ ಅದನ್ನು ಹೇಳ್ಬಿಡಿ. ಕೇಡಿದು ಜೋಡಿ ಇದಾರ ಅದು ಹೇಳ್ಬಿಡಿ. ನಾನು ನೋಡಿಬೇಕು ಅಂತ ಈ ಊರಾಗೆ ಮಚ್ ತಟ್ಟೋರ್ಗೆಲ್ಲ ಕೆಲಸ ಕೊಟ್ಟವ್ರೆ. ನಾನು ಒಂದ್ಸರಿ ಮಚ್ಚಿಡಿದ್ರೆ ಈ ಊರಾಗೆ ಎಡ ಸುಡೋರೆಲ್ಲ ಬ್ಯುಸಿ ಆಗೋಯ್ತಾರಣ. ಓಕೆ, ಹೇಳಿ ಹೇಳಿ. ಕ್ರಿಮಿನಲ್ ಡೈಲಾಗ್ ಬರುತ್ತೆ ನೋಡಿ ಇವಾಗ. ಮಜಾ ಏನ್ ಗೊತ್ತಾ? ಇದೇ ಉತ್ತರ ಕರ್ನಾಟಕ ಮಣ್ಣಿಂದು. ಆಕ್ಚುಲಿ ಉತ್ತರ ಕರ್ನಾಟಕ ಇದ್ರಲ್ಲೇ ನಾ ಮಾಡ್ತಾ ಇರೋದು. ಕ್ರಿಮಿನಲ್ದು ಅಂದ್ರೆ ಒಂಚೂರು ಎಲ್ಲ ಫಸ್ಟ್ ಟೈಮ್ ಇದೇ ವೇದಿಕೆಯಲ್ಲಿ ಹೇಳ್ತಿರೋದಲ್ವಾ ಸರ್? ಅದು ಅದು ಜೋಶ್ ಅಂದ್ರೆ. ಸರಿ, ನಾನು ಈ ಸಿನಿಮಾದಲ್ಲಿ ಪ್ರೀತಿಸಿದಂಥ ಹುಡುಗಿ ಬಂದು, ಅವ್ರ ಹೆಸರು ಬಂದು ಪಾರ್ವತಿ ಅಂತ, ನನ್ನ ಹೆಸರು ಶಿವ ಅಂತ. ಓಕೆನಾ? ಕ್ರಿಮಿನಲ್ದು ಪಾರ್ವತಿ, ನಾ ಎಂತ ಹುಚ್ಚುಳೆ ಮಗ ಅದೀನಿ ಅಂದ್ರೆ ನೀನ್ ನನ್ನ ಮೇಲೆ ಎಷ್ಟರಾಗೆ ಸತ್ಸು, ಆದ್ರೆ ನಾನ್ ಮಾತ್ರ ನಿನ್ ಮೇಲೆ ಜೀವನೇ ಇಟ್ಟಿನಿ ಕಣೆ. ಯಾವತ್ತಿದ್ರು ನೀನ್ ಕುತ್ತಿಗೆ ತಾಳಿ ಕಟ್ಟೋ ಗಂಡ ನಾನಾ, ನನ್ನ ಹೆಂಡ್ರು ನೀನಾ? ಗೊತ್ತಾತಾನೆ? ಈ ಪ್ರೀತಿಲಿ ಏನಾದ್ರೂ ದೋಖ ಆತೋ ಆ ಎಲ್ಲವನ್ ಮೇಲೆ ಆಡಿ ನಿನ್ನ ಕೊಂದಾತೀರ್ತೀನಿ. ಅವನ ಥ್ಯಾಂಕ್ ಯು ಸೋ ಮಚ್. ನಿಮ್ನೆಲ್ಲ ನೋಡಿ ಖುಷಿ ಆಯ್ತು. ಡ್ಯಾನ್ಸ್ ಆಡಿದ್ವಿ, ಡೈಲಾಗ್ ಆಡಿದ್ವಿ. ಈಗ ಲವ್ ಯು ಆಲ್. ಹಂಗೆ ಈ ಸಂದರ್ಭದಲ್ಲಿ ಯಾವ್ದು ಸರ್ ಇನ್ನೊಂದು ಡೈಲಾಗ್ ಕೇಳ್ತಾ ಇದ್ದಾರೆ ಸರ್ ಅವರು. ಸರ್ ಅವರಲ್ಲಿ ಕಟ್ಔಟ್ ಬಿಡಲ್ಲ, ನೀವಿಲ್ಲಿ
ಡೈಲಾಗ್ ಹೇಳಿದ್ರೆ ನಾವು ಬಿಡಲ್ಲ. ಯಾವ ಯಾವ ಡೈಲಾಗ್ ಬೇಕು? ಹಾ ಹಾ ಅದ್ದೂರಿ ಅದ್ದೂರಿದ ಓಕೆ. ಇರೋ 24 ಗಂಟೆಲಿ ಹುಡುಗರು ಅವ್ರ ಅಪ್ಪ ಅಮ್ಮ ಅಜ್ಜಿ ತಾತ ಫ್ರೆಂಡ್ಸು ಕೆಲಸ ಇವೆಲ್ಲ ಬಿಟ್ಟು ನಿಮಗೆ ನೀವು ಪ್ರೀತಿಸೋಕೆ ಅಂತಾನೆ 4ರಿಂದ 5 ಎತ್ತಿಟ್ಟಿರ್ತಾರೆ. ಅವ್ರು ಮಲಗೋದ್ರಲ್ಲಿ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗ್ಬೋದ್ರಿ, ಆದರೆ ನಿಮಗೆ ಅಂತ ಎತ್ತಿಟ್ಟಿರ್ತಾರಲ್ಲ 4ರಿಂದ 5 ಅದ್ರಲ್ಲಿ 1 ಸೆಕೆಂಡು ಹೆಚ್ಚು ಕಮ್ಮಿ ಆಗಲ್ಲ ರೀ. ಹುಡುಗರ ಆಟೆ ಹೆಂಗೆ ರೀ, ಬಾಗ್ಲಲ್ಲಿ ನಿಂತ್ಕೊಂಡು ಪ್ರೀತಿ ಮಾಡಿದ್ರೆ ಗೊತ್ತಾಗಲ್ಲ, ಒಳಗೆ ಇಳಿಬೇಕು. ಲೇ ಯೋಚನೆ ಮಾಡಿ, ಇನ್ನೂ ಬೇಜಾನ್ ಟೈಮ್ ಇದೆ. ನನಗೇನು ಅಂದ ಇಲ್ವಾ, ಚಂದ ಇಲ್ವಾ, ಖಡಕ್ ಆಗಿಲ್ವಾ ಅಥವಾ ಕದರ್ರಾಗಿಲ್ವಾ, ನನಗಿಂತ ಹುಡುಗ ಬೇಕಾ? ಯೋಚನೆ ಮಾಡು. ಥ್ಯಾಂಕ್ ಯು ಸೋ ಮಚ್. ಏಪ್ರಿಲ್ 30ನೇ ತಾರೀಕು ಕೇಡಿ ನೋಡಿ 100% ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ. ಯಾಕೆಂದರೆ ಇದೊಂದು ಫ್ಯಾಮಿಲಿ ಸಬ್ಜೆಕ್ಟು, ತುಂಬ ಎಮೋಷನ್ಸ್ ಇರೋವಂಥದ್ದು. ಕೇಡಿ ಅಂದಿದ ತಕ್ಷಣ ಫೈಟು ಅನ್ಕೊತಾರೆ ಎಲ್ಲರೂ, ಫೈಟ್ಸ್ ಜಾಸ್ತಿ ಇಲ್ಲ, ತುಂಬ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ. ಲವ್ ಯು ಬ್ರೋ, ಲವ್ ಯು, ಥ್ಯಾಂಕ್ ಯು, ಲವ್ ಯು. ಎಲ್ಲ ಪೋಸ್ಟರ್ಸ್ ಥ್ಯಾಂಕ್ ಯು. ಬಾಟಲ್ ಎಲ್ಲ ಎಸಿಬೇಡಿ ಪ್ಲೀಸ್ ಅಲ್ಲಿಂದ. ಈ ಸಂದರ್ಭದಲ್ಲಿ ನಾನು ಎಲ್ಲ ಪೊಲೀಸ್ ಇಲಾಖೆಯವ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಲೈವ್ ಮ್ಯೂಸಿಷಿಯನ್ಸ್, ಈ ನಡುವೆ ಲೈವ್ ಮ್ಯೂಸಿಷಿಯನ್ಸ್ ನೋಡೋದಕ್ಕೆ ಅಷ್ಟೇ, ಲೈವ್ ಮ್ಯೂಸಿಷಿಯನ್ಸ್ಗೆ ಆ್ಯಂಡ್ ಆರ್ಗನೈಸ್ಡಾಗಿ ಮಾಡಿರೋರು, ಪ್ರೋಗ್ರಾಮ್ನ ಮಾಡಿರೋರು ತುಂಬ ಆರ್ಗನೈಸ್ಡಾಗಿ ಮಾಡಿದ್ದಾರೆ. ನಿಮ್ಮನ್ನೆಲ್ಲ ನೋಡಿ ಭಾರಿ ಖುಷಿ ಆಯ್ತು ರೀ. ಈ ಮಣ್ಣಲ್ಲಿ ಆ ಪವರ್ ಇದೆ. ಇಷ್ಟು ವರ್ಷ ಬರೀ ನೀರ ಕರೆಂಟ್ ಐತಿ ಅನ್ಕೊಂಡಿದ್ದೆ, ಇಲ್ಲಿ ಕಾಲಿಟ್ಟಾದ್ಮೇಲೆ ಗೊತ್ತಾಯ್ತು ಹಂಪಿ ಮಣ್ಣಾಗೋ ಕರೆಂಟ್ ಐತಿ ಅಂತ. ಥ್ಯಾಂಕ್ ಯು ಸೋ ಮಚ್. ಎಲ್ರ ಜೊತೆಗೆ ಒಂದ್ಸರಿ ಖಡಕ್ ಆಗಿ ಜೈ ಆಂಜನೇಯ. ಸೂಪರ್. ವಿಷಯ ಏನು ಅಂದ್ರೆ ನಿಮ್ಗಳ ಜೊತೆ ಫೋಟೋ ತೆಗೆಸ್ಕೊಳಕ್ಕೆ ನನಗೂ ಆಸೆ. ಒಂದ್ ಸೆಲ್ಫಿ ತಗೊಳ್ಳೋಣ ಎಲ್ರು? ಎಲ್ಲರೂ ಒಂದ್ಸರಿ ಟಾರ್ಚ್ ಲೈಟ್ ಆನ್ ಮಾಡ್ಬಿಡ್ತೀರಾ? ಇನ್ನೂ ಸಖತ್ತಾಗಿರತ್ತೆ. ಎಲ್ಲರೂ ಎವ್ರಿಬಾಡಿ ಕಮ್ ಆನ್. ಬರ್ಲಿ ಲೈಟ್ ಬರ್ಲಿ. ಎಲ್ಲರೂ ಟಾರ್ಚ್ ಲೈಟ್ಸ್ ಆನ್ ಮಾಡಿ. ಈಗ ಇನ್ನು ಕೆಲವೇ ನಿಮಿಷಗಳಲ್ಲಿ ಅದ್ಭುತವಾದಂತ ಡ್ರೋನ್ ಶೋ ನಿಮಗಾಗಿ ಕಾಯ್ತಾ ಇದೆ. ಅದಕ್ಕೆ ಮುಂಚೆ ಜೈ ಶ್ರೀರಾಮ್. ಜೈ ಶ್ರೀರಾಮ್. ಇನ್ನೊಂಚೂರು ಖಡಕ್ ಆಗಿ ಹೇಳ್ರಿ, ಜೈ ಆಂಜನೇಯ. ಜೈ ಆಂಜನೇಯ. ಹನುಮನ ನಾಡಿಗೆ ಆಗಮಿಸಿರುವಂತಹ ಹನುಮನ ಭಕ್ತನಿಗೆ ವಿಶೇಷವಾದ ಧನ್ಯವಾದಗಳನ್ನ ಅರ್ಪಿಸೋಣ. ನಮ್ಮ DC ಮ್ಯಾಮ್ ಹಾಗೆ CEO ಅವರು ದಯವಿಟ್ಟು ವೇದಿಕೆಗೆ ಬಂದು ನೆನಪಿನ ಕಾಣಿಕೆಯನ್ನ ನೀಡಬೇಕು. ಎಕ್ಸಾಕ್ಟ್ಲಿ 9:30ಗೆ ಡ್ರೋನ್ ಶೋ ಸ್ಟಾರ್ಟ್ ಆಗ್ತಾ ಇದೆ. DC ಮ್ಯಾಮ್ ಮತ್ತೆ CEO ಅವರು ದಯವಿಟ್ಟು ವೇದಿಕೆಗೆ ಬಂದು ಅಪ್ಪಟ ಹನುಮನ ಭಕ್ತನಿಗೆ ಹನುಮನ ನಾಡಿನವರೆಲ್ಲರೂ ಮಾಡ್ತಿರುವಂತಹ ಗೌರವ, ಜೋರಾದ ಚಪ್ಪಾಳೆ. ಜೈ ಆಂಜನೇಯ. ಜೈ ಆಂಜನೇಯ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಬರ್ಲಿ ಜೋರಾದ ಚಪ್ಪಾಳೆ ಹಂಪಿ. ಇನ್ನೇನು ಕೆಲವೇ ತಿಂಗಳಲ್ಲಿ ನಿಮ್ಮ ಮುಂದೆ ಕೇಡಿಯಾಗಿ ಕ್ರಿಮಿನಲ್ ಆಗಿ ಬರೋರಿದ್ದಾರೆ ನಮ್ಮ ಆಕ್ಷನ್ ಫ್ರೆಂಡ್ಸ್. ಗೊತ್ತಲ್ಲ, ಎದ್ದೆಗೆ ಹೊಡೆಯೋದು.